ಹಿಟ್ಟು ತಗೊಂಡ್ ಹೊಂಟತ್ರಿ. ಪೂರ್ವಕ್ ಹಿಟ್ಟ ಉತ್ತರಕ್ಕ ಮೆಣಸಿಕಾಯಿ ಹಿಂಗ ಆಗ್ಲಕೈತಿ. ಹೆಣ್ಮಗಳು ಎದ್ರಾಗ ತರ್ತೀನಿ ನಾನು, ಎದ್ರಾಗ ಹೋಗ್ತು ಗಂಡ ಬರು ಟೈಮ್ ಆಗ್ತು. ಮೆಣಸಿಕಾಯಿ ಬೇಡ್ತತಿ ಏನದು ಯಾವ್ದು ಮೆಣಸಿಕಾಯಿ ಬಜ್ಜಿ ಇಟ್ಟು ಅನ್ಕೋತ ಕೂತು ಬಾಜುಕಿನ ಮನ್ಯಾಗ ಹೋಗ್ಬೇಕು ಬಜ್ಜಿ ಮಾಡಕತ್ತಿರು. ಗಮ್ಮತ್ ವಾಸ ಬಂತು ನೋಡ್ರಿ. ಎದ್ರ ವಾಸ ಕಲಿತಾವಿಲ್ಲ ಗೊತ್ತಿಲ್ಲ. ಇವ ಹಣ್ಣಿನ ವಾಸ ಬರಂಗಿಲ್ಲ, ಎದ್ರ ವಾಸ ಬರಂಗಿಲ್ಲ, ಅದ್ರ ಬಜ್ಜಿ ವಾಸ ಬರಕತ್ತ. ಹೆಣ್ಮಗಳು ಏನ್ ಮಾಡಿದ್ರು ಅಂತಂದ್ರೆ ಲಕ್ಷ ಕೊಟ್ಟು ಕೇಳಿ ಒಂದ್ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ ನನಗೆ. ಆದ್ರೂ ನಿಮ್ಗೆ ಹೇಳ್ಬೇಕು, ಹೆಣ್ಮಗಳು ನೋಡಿದ್ಲಕ್ಕೆ ಈಗ ಹೆಂಗ್ ಬಜ್ಜಿ ಮಾಡಕತ್ತಾಳ ಹನಿಕಾಯಿ ನೋಡ್ಬೇಕು ಅಂದ್ರೆ, ಈಗ ಹೆಂಗ ಬಜ್ಜಿ ಮಾಡಕತ್ತಾಳ ಹನಿಕಾಯಿ ನೋಡ್ಬೇಕು ಅಂದಳವ. ನೋಡ್ಬೇಕು ಅಂದಳು ಹನಿಕಾಯಿ ನೋಡ್ತಾಳು. ಅದು ಬ್ರಾಹ್ಮಣರ ಮನಿ ಮುದುಕಿದು ತಿಳಿ ಬೋಳಿಸ್ಕೊಂಡಿತ್ತು, ಬಜ್ಜಿ ಬಿಡಾಕತ್ತಿದ್ದಾಳು. ಏನಾಗಿತ್ತು ಅಂತ ಬ್ರಾಹ್ಮಣ ಗಾಂಡ ಸಾಕಿಲ್ಲ ಮದ ಆಯ್ತು ಇಲ್ಲೇ ಫೇಲ್ ಆಗೈತೆ ಅಂದ್ರಾಕಿ. ಎಲ್ಲಿ ಫೇಲ್ ಆತ ಸರಿಗಂ ಪದನಿಸಿ. ಅಯ್ಯಯ್ಯವ್ವ ಇನ್ನು ಬಜಿ ಚಲೋ ಬರ್ಬೇಕಾದ್ರೆ ಹಂಗ ಮಾಡ್ಬೇಕು. ಗಡಿಸಿಳ ತಪ್ಪನ್ರಿ ಅವ ಅಂದತ್ರಿ ಏನ್ ಯಾವ ಅಂದತ್ ತಮ್ಮ ಹೆಂಗ ಐತಿದ್ರು. ಇಟ್ಟು ಮಾಡ್ರ 30 ಇಟ್ಟು ಮಾಡ್ರ 60 ಇಟ್ಟು ಮಾಡ್ರ 80 ಅಂದ ಪೂರ್ತಿ ಹೋತಂದ್ರೆ 15 ರೂಪಾಯಿ ಅಂದತ್ತವ. 15 ರೂಪಾಯಿ ಮಾಡ್ತಾ ಹನಿ ಹನಿ ಕೊಡ್ಕೊಡಿ. ಮತ್ತ ಅದನ್ನೆಲ್ಲ ಸುತ್ತ ಮಾಡ್ಕೊಂಡಿನ ಮತ್ತೆ ಬಜಿ ತಗೊಂಡಿನ ಬಿಡಾಕ ಹೋಗಲು ಮತ್ತವ್ ಬಜಿ ಹಿಟ್ಟು ಒಂದ್ ಕಡೆ ಹನಿ ಹನಿ ಬಿಡ್ಕೋರಿವ. ಏನಾತು ಅಂತಂದ್ರ ಲಕ್ಷ ಕೊಟ್ಟು ಕೇಳ್ರಿ. ಗಂಡ ಬಂದತ್ತವ್ ನೋಡ್ತಾನಂತ ಕೂನ ಸಿಗೋರ ಅಕ್ಕೋರ್ ಯಾರ ಮನಿ ಇದು ಅಂತಂದವ. ಅಕ್ಕೋರ್ ಯಾರ ಮನಿ ಇದು ಅಂತಂದ. ಸಂಘ ಸಾಕೊಂಡು ರಿಪೇರಿ ಮಾಡ್ಕೊಳಕತ್ತಾರಂತ ನೋಡ್ರಿ. ಅವರು ತಯಾರದ ಬಜಿ ತಯಾರಾಗ್ಯಾರ. ಅಕ್ಕೋರ್ ಯಾರು ನೀವು ಅಂತಂದ. ಇಲ್ಲಪ್ಪ ನಿಮ್ಮ ಮಿಸ್ಸಸ್ ಅದನ್ನ ಅಂದ್ರಕ್ಕೆ ಮೇಡಮ್ ಎಮ್ಮೆ ಆತ ಇಲ್ಲಿ ಎಲ್ಲ ಮುಗಿತ್ರಿ. ಹುಚ್ಚಿ ಅವ್ರು ಬ್ರಾಹ್ಮಣರದಾರ, ಅವ್ರ ಪದ್ಧತಿ ಅದ, ಅವ್ರ ಹಂಗ್ ಮಾಡ್ರಿ ನೀನು ಹಂಗ್ ಮಾಡ್ರಿ ಆಗತ್ತೆ. ಬಜಿ ಮಾಡ್ಬೇಕಾದ್ರೆ ಹದ ಇರ್ತೈತಿ ಅದನ್ನ ಕಲಿ ಅಂತ ಇಲ್ಲಿ ಬರೀನಿ. ಈಕಿ ಎಮ್ಮೆದ ಹೆಣ್ಮಗಳು ಏನ್ ಬರೀ ಸಕ್ಕರೆ ಡಬ್ಬಿ ಅದಿರಲ್ಲ. ಮತ್ತೆ ಇಲ್ಲೇ ಹಂಗ ನಕ್ಕೋತ ಹಂಗ ಬಿಸಿಲು ಬಡಿಯಾಕ ಏನ್ರಿ ಹಿಟ್ಟಿನ ಯಾಕೆಂದ್ರೆ ಸಕ್ಕರೆ ಡಬ್ಬಿ ಒಳಗೆ ಸಕ್ಕರೆ ಬರೆದಿನ ಇರಿಬಿಗಳು ಓದು ಕಳ್ತಾವ ಅಂತ ತಿಳ್ಕೊಂಡ ಹೆಣ್ಮಗಳು ಏನ್ ಮಾಡಿದ್ಲು ಅಂತಂದ್ರೆ ಉಪ್ಪಿನ ಡಬ್ಬಿ ಮೇಲೆ ಸಕ್ಕರೆ ಕೊಡೋದು, ಸಕ್ಕರೆ ಡಬ್ಬಿ ಮೇಲೆ ಉಪ್ಪಿನ ಡಬ್ಬಿ ಮೇಲೆ ಆಕೆ ತಿಳ್ಕೊಂಡ್ಲು. ಇನ್ನು ಇರಿಬಿಗಳು ಬರಂಗಿಲ್ಲ. ಯಾಕೆ ಅವು ಸಾಲಿ ಕಲ್ತಾವು ಇನ್ನು ಬರಂಗಿಲ್ಲ ಅಂತ ತಿಳ್ಕೊಂಡ್ಲ. ಲಕ್ಷ ಕೊಟ್ಟು ಕೇಳ್ಬೇಕವ. ಇನ್ನು ಬರಂಗಿಲ್ಲ ಅಂತ ತಿಳ್ಕೊಂಡ್ಲು. ಬರಂಗಿಲ್ಲ ಅಂತ ತಿಳ್ಕೊಂಡು ಏನು ಉಪ್ಪಿನ ಡಬ್ಬಿ ಮೇಲೆ ಸಕ್ಕರೆ ಬರೆದಿದ್ರು, ಸಕ್ಕರೆ ಡಬ್ಬಿ ಮೇಲೆ ಉಪ್ಪು ಬರೆದಿದ್ಲು. ಒಂದ್ ದಿವ್ಸ ಮಧ್ಯಾಹ್ನ ಹಂಗ ಬಂದು ಕೂತಿದ್ರು. ಬಂದು ಕೂತಿರ್ತಕ್ಕಂಥ ಕಾಲದೊಳಗೆ ತೆರಿ ನೋಸಲಾಯ್ತು. ಗಂಡ ಆ ಕಡೆ ಬತ್ತು ದೇವ್ ಬಂದಂಗ. ಅದು ಗಂಡ ಬತ್ತು, ಅದು ಎಮ್ಮೆನ ಅದು ಬತ್ತು. ಅದು ಕೇಳ್ತು ಏನು ಯಾಕೆ ಗೊತ್ತಿ ತೆಲಿ ನೋಸಲಾಗದಿತ್ತು ನಮ್ದು. ತೆಲಿ ನೋಸಲಾಗದಿತ್ತಂದ್ರೆ ಯಾಕೆ ಸಂಸ್ಕೃತಿ ಒಂದ್ ಸ್ವಲ್ಪ ಚಾರ ಮಾಡ್ಕೊಂಡ್ಬಿಡಿ ಅಂದ ಗಂಡ ಶಾನೆ ಇದ್ರಿ. ಆಯ್ಕೆಂದು ನಮ್ಮ ಮನೆಯಾರು ಕೇಳ್ತಾರ, ಇಲ್ಲಿ ನಮ್ಮ ಮನ್ಯಾರ ಹೇಳ್ತಾರ, ನಮ್ಮ ಮನೆಯವ್ರು ಮಾಡಿ ಕೊಟ್ಟಾರ, ಇಲ್ಲಿ ಬಂದು ಬಿದ್ದಾನಿ ನನಗೆ ಯಾರು ಚಾ ಕೊಡಿಸ್ತಾರ, ನಮ್ಮದೇರು ಕೇಳ್ತಾರ. ಹಿಂಗ್ ಮಾಡತ್ತಪ್ಪ ಅವ ಒಂದ ಪಾಪ ಚಲೋ ಮನುಷ್ಯ ಆಗಿದ್ದ. ನಾರಿ ಚಾ ಮಾಡಿ ಕೊಡ್ಬೇಕು ಒಂದಮ್ಮ. ನಾರಿ ಮಾಡ್ಕೊಂಡ್ ಬರ್ಲೇನ ಮಾಡ್ಕೊಬರ ಹೋಗಲ್ಲ ಅಂದ್ರು. ಇದು ಚಾ ಮಾಡಕ್ ಬರ್ತಾರ. ಇದು ಯಾರಿ ಮಾಲಕ ಚಾ ಮಾಡಕ್ ಬತ್ತು ನೋಡಿದ ಸಕ್ಕರೆ ಡಬ್ಬಿ. ಹಾ ಇದೇ ಸಕ್ಕರೆ ಡಬ್ಬಿ. ಯಾವ್ದ್ರಿ ಸಕ್ಕರೆ ಡಬ್ಬಿ ಬರ್ದಿದ್ದಲ್ಲ. ತಗೊಂಡ ಟಡನ್ 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 ಹಾಕಿದ 3 ಚಮಚ ಸಕ್ಕರೆ. ಮತ್ತೆ ಅದು ಕರಗುದಿಲ್ಲ ಯವ. ಸಕ್ಕರೆ ಹಾಕಿದ ಚಾ ಮಾಡ್ಕೊಂಡು ಮ್ಯಾಲ ಹಾಲು ಹಾಕೊಂಡು ತಗೊಂಡು ಬಂದ ಮೇಡಮ್ ಕುಡಿಯಾಕ. ಮೇಡಮ್ ಆಹಾ ನನ್ನ ಗಂಡ ನನಗೆ ಚಾ ಮಾಡ್ಕೊಂಡ್ ಬಂದ ಯವ್ವ ತಂದು ಖುಷಿಯಾಗಿ ಕುಡಿಯಾಕಿತ್ತು. ಅದು ಇನ್ನು ಚಾ ತಗೊಂಡು ಬಾಯಿಗೆ ಹಚ್ಚಿ ಸರ್ರ ತಿಳಿದು ನೆತ್ತಿಗೆ ಬಿಡ್ತು. ಯಾಕೆ ಏನ್ ಹಾಕೊಂಡ್ ಬಂದ್ರಿ ಹೇಳಿರಲ್ಲ. ಮತ್ ನೀವ್ ಹೇಳದ್ರಿ ಉಪ್ಪು ಹಾಕೊಂಡು ಬಂದ ಎಲ್ಲ ಕುಡಿದು ಒದ್ದಾಡಕೈತಿ ಹೆಣ್ಮಗಳು. ಹನಿಗೆ ಬಡಿತು ಮತ್ತು ಉಪ್ಪು 3 ಚಮಚೆ ಸರ್ರ ತೀರ್ಕೊಂಡು. ಅದಕ್ಕಾಗಿ ನೀವು ತಿಳ್ಕೊಳ್ಬೇಕು, ಮಧುರ ಗುಣವ ಇರುವೆ ಬಲ್ಲದು, ಸಕ್ಕರೆ ಗುಣ ಇರುವಿ ಗೊತ್ತಿರ್ತದ, ವೇಳೆ ಗುಣ ಕೋಳಿ ಗೊತ್ತಿರ್ತದ, ಗೋತ್ರದ ಗುಣ ಕಾಗಿ ಗೊತ್ತಿರ್ತದ. ನಿಮ್ಮ ಮನೆಗೆ ಪಾವನೆಯರು ಬರಕತ್ತಾರ, ನಿಮ್ಮ ಮನೆ ಮ್ಯಾಲಿಗೆ ಮೇಲೆ ಕಾಗಿಗಳ ಕಾವು ಕಾವು ಅಂತ ಕರಿತಾವ ನೋಡ್ರಿ. ಯಾಕೆ ಕರಿತಾವ? ನೀವು ಬರ್ತೀರಿ ಪಾವನೆಯರಾಗಿ ಇವತ್ತ ಉಂಡ್ರಿ ಒಂದಿಟ್ಟು. ಯಾಕೆ ಕರಿತಾವ ಲಕ್ಷ ಕೊಟ್ಟು ಕೇಳ್ಬೇಕವ. ಕಾಯಿಗಳಿಗೆ ಗೊತ್ತಾಗ ನಿಮ್ ಪಾವನೆಯರು ಬರ್ತಾವ, ಗೋತ್ರ ಹೇಳ್ತಾವ. ನಿಮ್ ಪಾವನೆಯರು ಗೋತ್ರ ಹೇಳ್ತಾವ. ಮನುಷ್ಯ ಆಗಿ ಹುಟ್ಟಿ ಈ ಭೂಮಿ ಮನುಷ್ಯ ಆಗಿ ಹುಟ್ಟಿ ಹೆಣ್ಣಾಗಿ ಹುಟ್ಟಿ ಗಣ್ಣಾಗಿ ಹುಟ್ಟಿ ನೆನಪಿಟ್ಟುಕೊಳ್ಬೇಕು. ಸದ್ಗುರುವಿನ ಪಾದದ ಭೇಟಿ ಆಗ್ಲಿಕ್ಕಂದ್ರೆ ಈ ಜೀವನ ವ್ಯರ್ಥ ಅನ್ನತಕ್ಕಂಥದ್ದು ನೀವೆಲ್ಲ ತಿಳ್ಕೊಬೇಕು. ಜೋರಾಗಿ ಚಪ್ಪಾಳಿ ಅನ್ನತಂತ. ಯಾಕಂತಂದ್ರೆ ಇವತ್ತು
ನಾವೆಲ್ಲ ಬಹಳ ಅಭಿಮಾನ ಮತ್ತು ಅಭಿನಂದನೆಯ ಮತ್ತು ಬಹಳ ಆನಂದ ಪಡ್ತಕ್ಕಂಥ ದಿವಸವ. ಆಕಾಶ ಬ್ಯಾಡ್ರಿ, ಸ್ವಲ್ಪ ಬೆವರು ಬರುವುದ ಮ್ಯಾಲ ಸೂರ್ಯ ಅವನ್ ಚಂದ್ರನಾಗ್ಯಾನ. 4 ದಿವಸದಿಂದ ಮಳಿ ಬರ್ತಿರ್ತೇವ. ನಾವು ಚಿಂತೆ ಮಾಡ್ತಿದ್ವಿ ಕಾರ್ಯಕ್ರಮ ಹೆಂಗಾಗತ್ತೆ ಅಂತ ಹೇಳಿ. ನಮ್ಮ ಮಕ್ಕಳು ಅಂದ್ರು ಕಾರ್ಯಕ್ರಮ ಜಗತ್ತು ನೋಡುವಂಗ ಆಗ್ತದೆ ಮಕ್ಕಳು, ನೀವು ಯಾರು ಚಿಂತೆ ಮಾಡಬೇಡ್ರಿ ಅಂತ ಹೇಳುವಂತ. ಅದು ಯಾವ ಒಂದ್ ಹನಿ ಸಿಡಿಲಾರ್ದ ನಮಗೆಲ್ಲರಿಗೂ ಸಹಿತ ಕಾರ್ಯಕ್ರಮ ಬಹಳ ಅನುಕೂಲ ಆಗೈತಿ. ಲಕ್ಷಕೊಟ್ಟು ಕೇಳ್ಬೇಕು ಈ ಮಾತು, ನೀವೆಲ್ಲ ಬಹಳ ಚಂದ ಕೇಳ್ಬೇಕು ತಾಯಿ. ಈಗ ಏನಾಗೈತಿ ಅಂತಂದ್ರ ನಮ್ಮೊಳಗ ನಾವ್ ಹೆಚ್ಚು, ನೀ ಹುಚ್ಚ, ಅವ್ ಹುಚ್ಚ, ಇದು ಹುಚ್ಚ ಬಂದ್ಬಿಟ್ಟತಿ. ಇದಾಗೈತವ ಎಲ್ಲಾದ್ರೊಳಗ. ಅಲ್ಲಿ ಹೋಗಿ ಚಲೋ ನಂದ ಆಗ್ಬೇಕು, ಇದು ಬರ್ಲಾಯ್ತು ಮನುಷ್ಯನೊಳಗೆ, ಇದು ಬರಬಾರ್ದು. ನನ್ನೊಳಗೂ ಬರ್ತೈತಿ, ನಿಮ್ಮ ಒಳಗೂ ಬರ್ತೈತಿ, ಎಲ್ಲದ್ರೊಳಗೂ ಬರ್ತೈತಿ. ಬಾಯಿ ಕಾಟಿದ್ದು ನಾ ಅನ್ನೋದು ಬರಬಾರ್ದು. ಗುರುವಿನ ಸಾನ್ನಿಧ್ಯಕ್ಕೆ ಬತ್ತು, ಗುರುವಿನ ಕ್ಷೇತ್ರಕ್ಕೆ ಬತ್ತು, ಜಂಗಮರ ಕ್ಷೇತ್ರಕ್ಕೆ ಬತ್ತು, ಸದ್ಗುರುವಿನ ಕ್ಷೇತ್ರಕ್ಕೆ ಬತ್ತು. ಇದು ಯಾವುದೂ ಬರಬಾರ್ದು. ಲಕ್ಷ ಕೊಟ್ಟು ಕೇಳ್ರಿ. 9 ನಂಬರ್ ಬರ್ತೈತ್ರಿ ನಿಮಗೆ? ಹ್ಞೂನ್ರಿ 9 ನಂಬರ್ ಜಗಳ ತೆಗಿತದ. ನಾನ ದೊಡ್ಡವ ಆದತ್ತದ. ನನ್ನಟ ದೊಡ್ಡವ ಯಾರ್ದಾರ ಅಂತ. 8 ನಂಬರ್ ಆತದ. ನನಗಿಂತ ದೊಡ್ಡವ್ರು ಯಾರು ಇಲ್ಲ ಅಂದ್ರ. 7 ನಂಬರ್ ಅಂತ. ನಾ 7 ಹಿಂಗ ನಡು ಒಂದು ಬರ್ತದ ನನಗ, ನಾ ದೊಡ್ಡವ ಅಂತ. 6 ಹಿಂಗತ್ರಿ, ನಾ ಹಿಂಗ ಸುತ್ತ ಹಾಕೈತಿ, ನಾ ದೊಡ್ಡದ. 5 ನಾ ಈ ದಿಕ್ಕಿಗೆ ಆ ದಿಕ್ಕಿಗೆ ಅಡ್ಯಾಡ್ ದಿಕ್ಕಿಗೆ ನಾ ಮುಖಾಂಬರಿ, ನಾ ದೊಡ್ಡದ. 4 ಹೇಳ್ತತ್ರಿ ನನಗ 4 ಟೇಸಲ್ ಬರ್ತಾವ, ನಾ 4 ನಾ ದೊಡ್ಡವ ಅಂತ. 3 ಹೇಳ್ತತ್ರಿ ನಾ 3 ಈ ಕಡೆ ಮುಖ ಮಾಡಿ ನಾ ದೊಡ್ಡದು ಅಂತ. 2 ಹೇಳ್ತತ್ರಿ ನಾನು ದೊಡ್ಡದತ್ರಿ. 1 ಸುಮ್ಮ ಕುಂತದ, 1 ಸುಮ್ಮ ಕುಂತದ. 1 ಯಾಕೆ ಸುಮ್ಮ ಕುಂತದ ಗೊತ್ತೈತದು. ಇವರೆಲ್ಲ ದೊಡ್ಡವರಾಗಿ ಹೌದಲ್ಲೇವ? 9 ದೊಡ್ಡದತ್ತು, 9 ದೊಡ್ಡದಾಗಿ. 7 ದೊಡ್ಡದತ್ತು, 7 ದೊಡ್ಡದಾಗಿ. 8 ದೊಡ್ಡದತ್ತು, 8 ದೊಡ್ಡದಾಗಿ.